ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಎನ್ರೂಡ್ ವಿತ್ ಭೂ. ಈಗ ಫ್ರೂಟ್ಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಹೊರಪೇಟೆಯಲ್ಲಿ ವೆಜ್ ಬಾಸ್ಕೆಟ್ ಅಂತ ಇದೆ, ಅಲ್ಲಿ ಹೋಗಿ ನಿಮಗೆ ವೆಜ್ ಬಾಸ್ಕೆಟ್ನ ತೋರಿಸ್ತೀನಿ. ಇದೇ ಹೊರಪೇಟೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಹೊರಪೇಟೆ ಮಿನಿ ಮಾರ್ಕೆಟ್ ಇದ್ದಂಗೆ ಎಲ್ಲ ಥರ ತರಕಾರಿ ಮತ್ತು ಹೂವು ಎಲ್ಲ ಸಿಗುತ್ತೆ. ಅವರೆಕಾಯಿ ಸೀಸನ್ ಇಲ್ಲ ಅಂದ್ರೂ ಇಲ್ಲಿ ಇದ್ಕಿದ ಬೆಳೆ ಇಸ್ಕಿರೋದು ಸಿಗುತ್ತೆ. ಎವ್ರಿಥಿಂಗ್ ಅವೈಲೇಬಲ್ ಇದೆ ಹೊರಪೇಟೆಯಲ್ಲಿ. ಸೊ ಇದೇ ನಮ್ಮ ವೆಜ್ ಬಾಸ್ಕೆಟ್. ಹೊರಪೇಟೆಯಲ್ಲಿ ಇರೋದು ವೆಜ್ ಬಾಸ್ಕೆಟ್ ತೋರಿಸ್ತಿದ್ದೀವಿ ನೋಡಿ. ಒಳಗಡೆ ಹೋಗಿ ಫ್ರೂಟ್ಸ್ ತೊಗೋಬೇಕು. ವೆಜ್ ಬಾಸ್ಕೆಟಲ್ಲಿ ಎಲ್ಲ ಥರದ ವೆಜಿಟೇಬಲ್ಸು ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಎಲ್ಲನೂ ಇದೆ. ಫ್ರೂಟ್ಸ್ ಕಮ್ಮಿ ಇದೆ, ಬಟ್ ವೆಜಿಟೇಬಲ್ಸ್ ಅಂತೂ ಎಲ್ಲನೂ ಇದೆ. ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಎವ್ರಿ ಟೈಮ್ ಅವೈಲೇಬಲ್ ಇದೆ. ಹೊರಪೇಟೆಯಲ್ಲಿ ಇರೋರಿಗೆ ತುಂಬ ಈಸಿ ಆಗುತ್ತೆ, ಮತ್ತು ಬೇರೆ ಏರಿಯಾದಲ್ಲಿ ಇರೋರಿಗೂ ಈಸಿ ಆಗುತ್ತೆ. ಯಾರಿಗಾದರೂ ವೆಜ್ ಬಾಸ್ಕೆಟ್ ಗೊತ್ತಿಲ್ಲ ಅಂದರೆ ಹೊರಪೇಟೆಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಿ. ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲನೂ ಅವೈಲೇಬಲ್ ಇದೆ. ಪನ್ನೀರು, ಘೀಯಿಂದ ಹಿಡ್ದು ಮತ್ತು ಐಸ್ ಕ್ರೀಮ್ಸು ಎಲ್ಲನೂ ಇದೆ. ನನಗೆ ಇಷ್ಟ ಆಯಿತು ಪರ್ಸ್ನಲಿ. ಚೆನ್ನಾಗಿ ಮಾಡಿದ್ದಾರೆ ವೆಜ್ ಬಾಸ್ಕೆಟು. ಎಲಿಫೆಂಟ್ ಫುಡ್ ಅದು ಗೊತ್ತಿಲ್ಲ. ಇದು ಹಸಿ ಟೊಮೆಟೊ, ಒಣ ಟೊಮೆಟೊ. ಇದು ಇರುತ್ತಾ ಅಂತ. ಮಮ್ಮಿ ಏನು ಮಮ್ಮಿ ಇದು? ಇದು ಸೀಬೆಹಣ್ಣು, ಗೋವಾ ಸೀಬೆನ ಇದು? ಮಮ್ಮಿ ಚಿಕ್ಕ ಚಿಕ್ಕ ಆರೆಂಜ್. ಮಮ್ಮಿ ಚಿಕ್ಕ ಚಿಕ್ಕ ಆರೆಂಜ್. ವೆಜ್ ಬಾಸ್ಕೆಟಲ್ಲಿ ಆ್ಯಪಲ್ ಮಾತ್ರ ತೊಗೊಂಡೆ. ನನಗೆ ಆರೆಂಜ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಮತ್ತು ಆರೆಂಜ್ ಬೇಕು ಅಂತ ಪ್ಲಾನೆಟ್ ಮ್ಯಾಕ್ಸಿಗೆ ಬಂದೆ. ಇಲ್ಲಿ ಎಲ್ಲ ಥರ ಫ್ರೂಟ್ಸು ಸಿಗುತ್ತೆ, ಸಖತ್ತಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಡ್ರೈ ಫ್ರೂಟ್ಸು ಸಿಗುತ್ತೆ, ಫ್ರೆಶ್ ಫ್ರೂಟ್ಸು ಸಿಗುತ್ತೆ, ಜ್ಯೂಸ್ ಕೂಡ ಚೆನ್ನಾಗಿರುತ್ತೆ ಪ್ಲಾನೆಟ್ ಮ್ಯಾಕ್ಸಲ್ಲಿ. ಸೊ ಇಲ್ಲಿ ನಿಮಗೆ ಯಾವುದೇ ರೀತಿ ಫ್ರೂಟ್ಸ್ ಬೇಕು ಅಂದರೆ ಇಲ್ಲಿ ತೊಗೋಬೋದು. ಡ್ರೈ ಫ್ರೂಟ್ಸು ತೊಗೋಬೋದು. ದೆನ್ ಚೆನ್ನಾಗಿರುತ್ತೆ ಇಲ್ಲಿ ಪರ್ಚೇಸ್ ಮಾಡೋಕ್ಕೆ. ಪ್ಲಾನೆಟ್ ಮ್ಯಾಕ್ಸಿಗೆ ಬಂದ್ವಿ ಅಂದರೆ ಮಾನ್ವಿ ಐಸ್ ಕ್ರೀಮ್ ತಿನ್ನೋದಂತೂ ಬಿಡಲ್ಲ. ಸೊ ಐಸ್ ಕ್ರೀಮ್ ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ. ಇರ್ಲಿ ತಿನ್ನಲ್ವಾ? ಏಕೆ ವೇಸ್ಟ್ ಮಾಡ್ತಾನೆ? ಇರ್ಲಿ ಕುಡಿ. ನೀನು ಒಂದು ಕೊಡು. ಹಿಂಗೆ ಬೇಕಾ? ಇಲ್ಲಪ್ಪ. ಸೊ ಇಟ್ ಈಸ್ ಜಸ್ಟ್ ಎ ಶಾರ್ಟ್ ವ್ಲಾಗ್ ಅಷ್ಟೇ, ಲಾಂಗ್ ವ್ಲಾಗ್ ಏನಿಲ್ಲ. ಸುಮ್ಮನೆ ಹೀಗೆ ತುಮಕೂರಲ್ಲಿ ಏನೇನಿದೆ ಅಂತ ನಿಮಗೆ ತೋರ್ಸೋಕ್ಕೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅಷ್ಟೇ. ಫ್ರೂಟ್ಸ್ ಅಂಗಡಿ ಆಗಿರ್ಬೋದು, ಹೊರಪೇಟೆ ಆಗಿರ್ಬೋದು, ಅಷ್ಟೇ. ಪ್ಲಾನೆಟ್ ಮ್ಯಾಕ್ಸ್ ಆಲ್ರೆಡಿ ವ್ಲಾಗಲ್ಲಿ ತೋರಿಸಿದ್ದೀನಿ, ಅದಕ್ಕೆ ಜಾಸ್ತಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಮಾನ್ವಿ ಫ್ರೈಡ್ ರೈಸ್ ತಿನ್ನಬೇಕಂತೆ. ಒನ್ ಆಫ್ ದ ಬೆಸ್ಟ್ ಫ್ರೈಡ್ ರೈಸ್ ಕಾರ್ನರ್ ಅಂತಂದರೆ ಇಲ್ಲಿರೋದು. ಎಕ್ಸಾಕ್ಟ್ ಲೊಕೇಶನ್ ಬಂದು ತನಿಷ್ಕ್ ಆಪೋಸಿಟ್ ಇದೆ, BH ರೋಡಲ್ಲಿ, ಭುವನೇಶ್ವರಿ ಫಾಸ್ಟ್ ಫುಡ್ ಅಂತ. ಇಲ್ಲಿ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ಎಲ್ಲ. ನೀವು ಕೂಡ ಟ್ರೈ ಮಾಡಿ. ನಾವು ರೆಗ್ಯುಲರಾಗಿ ಇಲ್ಲೇ ತಿನ್ನೋದು. ಈಗ ಮಾನ್ವಿ ಟೇಸ್ಟ್ ಮಾಡ್ತಾಳಂತೆ, ನೋಡೋಣ. ಮಾನ್ವಿ ಏನು ತಿನ್ನೋಕ್ಕೆ ಬಂದಿದ್ಯಾ? ಫ್ರೈಡ್ ರೈಸ್. ಯಾಕೆ ಇಷ್ಟನಾ? ಚೆನ್ನಾಗಿರುತ್ತೆ ಅಲ್ಲಿ. ಮೇಡಮ್ ಈಗ ಟೇಸ್ಟ್ ಮಾಡ್ತಾ ಇದ್ದಾರೆ. ಬಿಸಿನಾ? ಚೆನ್ನಾಗಿದೆಯಾ? ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿದೆ ನೋಡಿ. ಮಾನ್ವಿಗೆ ಟೇಸ್ಟ್ ಮಾಡ್ತಿದ್ದಾರೆ, ಅಬ್ಬಿನೂ ಟೇಸ್ಟ್ ಮಾಡ್ತಿದ್ದಾರೆ. ಹೇಗಿದೆ? ಚೆನ್ನಾಗಿದೆಯಾ? ನನಗೆ ಪರ್ಸ್ನಲಿ ಇಲ್ಲೇ ತುಂಬ ಇಷ್ಟ.
ಸಖತ್ತಾಗಿರುತ್ತೆ ಇಲ್ಲಿ ಫ್ರೈಡ್ ರೈಸು. ನೀವು ಕೂಡ ಬಂದು ಒಂದ್ಸಲ ಟೇಸ್ಟ್ ಮಾಡಿ ಭುವನೇಶ್ವರಿ ಫಾಸ್ಟ್ ಫುಡ್ ಫ್ರೈಡ್ ರೈಸ್ನ. ಟೇಸ್ಟ್ ಮಾಡ್ತಾ ಇದ್ದೀನಿ ಫ್ರೈಡ್ ರೈಸ್. ಹೆಂಗಿದೆ ಮಮ್ಮಿ ನನ್ನ ಖಾರ? ವೆದರ್ಗೂ ಬಿಸಿ ಬಿಸಿ ಫ್ರೈಡ್ ರೈಸ್ಗೂ ಸೂಪರಾಗಿದೆ. ಖಾರವಾಗಿದೆಯಾ? ಖಾರವಾಗಿದೆಯಾ? ಖಾರವಾಗಿದೆ, ಚೆನ್ನಾಗಿದೆ, ಬೆಸ್ಟ್. ಫುಲ್ ಫ್ರೈಡ್ ರೈಸ್ ನಾನು ಖಾಲಿ ಮಾಡ್ತೀನಿ. ಖಾಲಿ ಮಾಡು. ಟ್ಯಾಬ್ಲೆಟ್ ತಗೊಂಡಿದ್ದಾರೆ ಪಪ್ಪ. ಇದು ನಮ್ಮ ಮನೆ ಹತ್ರ ಇರೋದು ಸಿದ್ಧಗಂಗಾ ಮೆಡಿಕಲ್ಸ್, ಬೆಳಗುಂಬ ಮುಖ್ಯ ರಸ್ತೆ. ಬಸ್ಸಸ್ ಎಲ್ಲ ಇದೇ ರೂಟ್ನಲ್ಲೇ ಓಡಾಡ್ತಿದೆ. ಬೇಗ ಶಿರಾಗೆಟ್ ರೋಡ್ ಆದರೆ ಈ ರೋಡ್ ಸ್ವಲ್ಪ ಫ್ರೀ ಆಗುತ್ತೆ. ಬಿಕಾಸ್ ಆಫ್ಟರ್ನೂನ್ ಎಲ್ಲ ಟ್ರಾಫಿಕ್ ತುಂಬ ಜಾಸ್ತಿ ಇರುತ್ತೆ. ಸ್ಕೂಲ್ ವ್ಯಾನ್ಸ್ ಎಲ್ಲ ಬರ್ತಾ ಇರುತ್ತೆ, ಗಾಡಿಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತವೆ. ಸೊ ದಯವಿಟ್ಟು ಈ ರೋಡಲ್ಲಿ ಸ್ಪೀಡ್ನ ಕಮ್ಮಿ ಮಾಡ್ಕೊಂಡು ಬಂದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಹೇಳ್ತಾರೆ. ಮಾರ್ನಿಂಗ್ ಕ್ಲಿಪ್ಪಿಂಗ್ಸು ಕೂಡ ಆ್ಯಡ್ ಮಾಡಿದ್ದೀನಿ ಬೆಳಗುಂಬ ರೋಡ್ದು. ನೀವು ನೋಡ್ಬೋದು ಕಂಟಿನ್ಯೂಸ್ ಆಗಿ ವೆಹಿಕಲ್ಸ್ ಬರ್ತಾನೆ ಇರುತ್ತೆ ಯಾವಾಗ್ಲೂ. ಮತ್ತು ಸ್ಕೂಲ್ ವ್ಯಾನ್ಸು ಕೂಡ ಓಡಾಡ್ತಾನೆ ಇರುತ್ತೆ. ಮಕ್ಳಿಗೂ ತುಂಬ ಕಷ್ಟ ಆಗುತ್ತೆ ರೋಡ್ನ ಕ್ರಾಸ್ ಮಾಡೋಕ್ಕೆ ಈ ಕಡೆಯಿಂದ ಆ ಕಡೆ. ಯಾಕೆ ಅಂದರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ರೋಡಲ್ಲಿ ತುಂಬ ಸ್ಪೀಡಾಗಿ ಹೋಗ್ತಾರೆ. ಅವರಿಗೋಸ್ಕರ ಹೇಳ್ತಾ ಇರೋದು, ಆದಷ್ಟು ಸ್ಪೀಡ್ ಕಮ್ಮಿ ಮಾಡಿ, ತುಂಬ ಕೇರ್ಫುಲ್ಲಾಗಿ ಹೋಗಿ ಈ ರೋಡಲ್ಲಿ. ನಿಮಗೆಲ್ಲ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂದ್ಬಿಟ್ಟು ನಾವು ಮತ್ತೆ ಮುಂದಿನ ವ್ಲಾಗ್ ಜೊತೆ ನಿಮ್ಮಲ್ಲೇ ಸಿಗೋಣ. ಬಾಯ್.